ಎಲ್ಲೆಂದರಲ್ಲಿ ರಸ್ತೆಯ ಬದಿಯಲ್ಲಿ ಕಸದ ರಾಶಿ ಕಣ್ಮುಚ್ಚಿ ಕುಳಿತ ರವಂದೂರು ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ. ಹೌದು, ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ರವಂದೂರು ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕುತ್ತಿದ್ದರೂ ಕೂಡ ರವಂದೂರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಕಣ್ಮುಚ್ಚಿ ಕೂತಿದೆ. ಇದರ ಬಗ್ಗೆ ಸಾರ್ವಜನಿಕರು ಹಲವು ಬಾರಿ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ವಿಶೇಷ ಎಂದರೆ ಗ್ರಾಮ ಪಂಚಾಯಿತಿಯ ವಾಹನವೂ ಕೂಡ ಅದೇ ರಸ್ತೆಯಲ್ಲಿ ಕಸವನ್ನು ಸುರಿಯುತ್ತಿರುವುದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಇನ್ನು ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಇನ್ನು ಸ್ವಚ್ಛತೆಯನ್ನು ಕಾಪಾಡಬೇಕಿದ್ದ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಅವರೇ ಕೂಡ ಕಸವನ್ನು ಎಲ್ಲೆಂದರಲ್ಲಿ ಹಾಕುತ್ತಿರುವುದು ವಿಪರ್ಯಾಸವೇ ಸರಿ. ಹೌದು, ಇದರ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಹಲವು ಮುಖಂಡರು ಕೂಡ ಧ್ವನಿ ಎತ್ತಿದ್ದು, ಮುಂದಿನ ದಿನಗಳಲ್ಲಿ ಸರಿಯಾದ ಸ್ವಚ್ಛತಾ ವ್ಯವಸ್ಥೆ ನಡೆದುಕೊಳ್ಳದಿದ್ದರೆ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಅರುಣ್ ಹಾಗೂ ಅಭಿಲಾಷ್ ಅವರು ಎಚ್ಚರಿಕೆ ನೀಡಿದ್ದಾರೆ. ನೀವು ಪಂಚಾಯತಿಯರಾ ಬಾರ್ನರಾ? ಎಲ್ಲಾರು ಬಾರ್ನರ್ ಯಾರು ಹಾಕಿ ಕೇಳಿದ್ಯಲ್ಲ ಇಲ್ಲಿ ನಿಮ್ಮನ್ನ? ಪಂಚಾಯತಿಯವ್ರು ಪಂಚಾಯತಿಯವ್ರು ಹೇಳಿದ ನಿಮಗೆ ಇಲ್ಲಿ ಹಾಕಿ ಅಂತ ಹಾಕಿ. ಇದು ಸಿಡಿಲು ಮಲ್ಲಿಕಾರ್ಜುನ ಟೆಂಪಲ್ ಉಂಟು, ಇತಿಹಾಸ ಪ್ರಸಿದ್ಧವಾದಂಥದ್ದು. ಕೆರೆ ಉಂಟು. ಪಿ ಡಿ ಒ ಏನಂತ ಹೇಳಿದ್ರು? ಇಲ್ಲಿ ಹಾಕಿ ಅಂತ ಹೇಳಿದ್ರ? ತಪ್ಪಲ್ವಾ? ಬಾರ್ದೆಲ್ಲ ತಂದ್ಬಿಟ್ಟು ಹಾಕ್ತೀನಿ ಅಂತಂದರೆ ಪಂಚಾಯತಿ ಗಾಡಿ ಓಕೆ. ನಮಸ್ತೆ ಎಲ್ಲ ನನ್ನ ರೈತ ಬಂಧುಗಳೇ. ಏನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ಯುವ ಘಟಕದ ಪಿರಿಯಾಪಟ್ಟಣ ತಾಲೂಕು ಯುವ ಘಟಕದ ಅಧ್ಯಕ್ಷರಾದಂಥ ನಮ್ಮ ಅಭಿಲಾಷ್ ರವಂದೂರು ಅವರು ಹಲವು ಬಾರಿ ಸಹ ಮನವಿ ಕೊಟ್ಟಿದ್ದರೂ ಸಹ ಈ ಒಂದು ಏನು ರವಂದೂರು ಮತ್ತು ಬೆಟ್ಟಪುರ ಮುಖ್ಯ ಮಾರ್ಗದಲ್ಲಿರುವಂಥ ಸಿಡಿಲು ಮಲ್ಲಿಕಾರ್ಜುನ ದೇವಾಲಯದ ಪಕ್ಕದಲ್ಲಿರುವಂಥ ಒಂದು ಕೆರೆ, ಆ ಕೆರೆ ಪುರಾತನ ಹೆಸರೇನು? ದೇವರ ಕಟ್ಟೆ. 79ರ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆರೆಗಳನ್ನು ಉಳಿಸ್ಬೇಕಂಥದ್ದು ನಿಮಗೆಲ್ಲ ಗೊತ್ತಿರುವ ಹಾಗೆ ಕೆರೆಗಳನ್ನು ಅಭಿವೃದ್ಧಿಗಳನ್ನು ಮಾಡಬೇಕಂಥದ್ದು. ಏನು ಹೊಯ್ಸಳರು, ಚೆಂಗಾಳವರು, ಕೊಂಗಾಳವರು, ಗಂಗರು ಈ ಪಿರಿಯಾಪಟ್ಟಣ ಪ್ರದೇಶವನ್ನು ಆಡಳಿತವನ್ನು ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಈ ಕೆರೆಗೆ ನಮ್ಮ ಯುವ ಘಟಕದ ಅಧ್ಯಕ್ಷರು ಎಲ್ಲ ಹೇಳಿದ್ರು, ಏನು ಈ ರವಂದೂರಿನ ಮುಖ್ಯ ವೈನ್ ಸ್ಟೋರು, ಬಾರ್ಗಳಾಗಿರ್ಬೋದು, ಹೋಟೆಲ್ಗಳು ಎಲ್ಲ ತ್ಯಾಜ್ಯ ವಸ್ತುಗಳನ್ನ ತಂದು ಹಾಕಿದಿಲ್ಲ. ನೀವೆಲ್ಲ ನೋಡ್ತಾ ಇದ್ದೀರಾ, ಎಲ್ಲ ತ್ಯಾಜ್ಯ ವಸ್ತುಗಳೆಲ್ಲ ಬಿದ್ದಿದೆ. ಈ ಕೆರೆಯನ್ನು ನಾವೆಲ್ಲ ಉಳಿಸ್ಬೇಕು. ಈ ಪ್ರಕೃತಿಯಲ್ಲಿ ಸಂಬಂಧಪಟ್ಟಂಗೆ ಕೆರೆಗಳನ್ನು ಉಳಿಸ್ತಂಥ ಸಂದರ್ಭದಲ್ಲಿ ಪ್ರಕೃತಿ ಅದು ಶಾಶ್ವತವಾಗಿರ್ತಾ ಹೋಗುತ್ತೆ. ಆದರೆ ಏನು ಅಸಭ್ಯ ಪಿಡಿಒ ಏನು ಕಣ್ಮುಚ್ಚಿ ಮಲಗಿರುವಂಥ ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಅವರು ಏನು ಮಾಡ್ತಾಯಿದ್ದೀರಾ ಸ್ವಾಮಿ? ನೀವು ಎಷ್ಟು ರೈತ ಸಂಘದ ಹೋರಾಟಗಳನ್ನು ಮಾಡಿದ್ರು ಸಹ ನೀವುಗಳು ಯಾವುದೇ ಗಮನ ತಗೊಳ್ದೇನೆ ಪುನಃ ತ್ಯಾಜ್ಯ ವಸ್ತುಗಳನ್ನ ಹಾಕಿದ ಸಂದರ್ಭದಲ್ಲಿ ಪಂಚಾಯತಿ ವ್ಯಾಪ್ತಿಗೆ ಬರ್ತಾ ಹೋಗುತ್ತೆ. ತ್ಯಾಜ್ಯ ಘಟ್ಟಗಳನ್ನು ಮತ್ತೊಂದು ಮಾಡ್ಕೊಂಡು ಹೋಗಲಿ. ಇದು ಮುಖ್ಯ ರಸ್ತೆ, ಪಕ್ಕದಲ್ಲೆಲ್ಲ ಕವರೆಲ್ಲ ಹಾರೋಗಿದೆ ನೋಡಿ. ಇಲ್ಲಿ ಇದು ಪಕ್ಕದ ರೈತರು ಇದ್ದಾರೆ. ನಮ್ಮ ಯುವ ಘಟಕ ಅಧ್ಯಕ್ಷ ಹೇಳಿದ್ರು, ಕೆರೆ ನೀರಲ್ಲಿ ಜಾನುವಾರು ನೀರು ಕುಡಿಸ್ತಾರೆ, ಬಟ್ಟೆ ಒಗಿತಾರೆ. ಇಂಥ ಪರಿಶುದ್ಧವಾದಂಥ ವಾತಾವರಣ ನೀವು ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನೋಡಿ. ಆಲೆ ತ್ಯಾಜ್ಯ ವಸ್ತುಗಳನ್ನ ನೀವು ಹೊರಗಡೆ ತೆಗೆದಾಕ್ಬೇಕು, ಡಮ್ಮಲ್ಲಿ ಪುನಃ ಮುಚ್ಚಿದ್ದೀರಾ ಅಂದರೆ ನೀವು ಇಲ್ಲಿನ ಒಂದು ಯುವ ಅವರು ಮಾನ್ಯ ತಹಸೀಲ್ದಾರ್ ಅವರೇ, ಪಿಡಿಒ ಅಧಿಕಾರಿಗಳೇ, ನೀವು ಕೆರೆಗಳನ್ನು ಉಳಿಸಿ ಅಭಿಯಾನ ಅಲ್ಲ ಇದು, ಕೆರೆಗಳನ್ನು ಮುಚ್ಚಿಸಿ ಅಭಿಯಾನ ಇದು. ಕೆರೆಗಳನ್ನು ಮುಚ್ಚಿಸಿ ಅಭಿಯಾನನ ಪಾರಂಪರಿಕ ಈ ಒಂದು ಭಾರತದಲ್ಲಿ, ಭವ್ಯ ಭಾರತದಲ್ಲಿ ಏನು ಮಾಡ್ತಿದ್ದೀರಿ ನೀವು ಅಧಿಕಾರಿಗಳಾಗಿ? ವಿದ್ಯಾವಂತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗಿದೆ ರೈತ ಸಂಘಟನೆ ಜೊತೆ. ನಿಮಗೆಲ್ಲ ನಾಚಿಕೆ ಆಗಲ್ವಾ? ನಮ್ಮ ಪಿರಿಯಾಪಟ್ಟಣದ ಯುವ ಅವರು ಏನು ಮಾಡ್ತಿದ್ದೀರಿ ನೀವೆಲ್ಲ? ಪಿಡಿಒಗೆ ಕುಮ್ಮಕ್ಕು ಕೊಟ್ಕೊಂಡು ದುಡ್ಡು ಮಾಡೋಕೆ ಬಿಟ್ಟಿದ್ರು, ಭ್ರಷ್ಟಾಚಾರಿಗಳಾಗ್ಬಿಟ್ಟಿದ್ರ. ಭ್ರಷ್ಟಾಚಾರ ಮಾಡ್ಕೊಂಡು 8% 90% ಕೆಲಸ ಮಾಡಬೇಕಲ್ಲ ಸ್ವಾಮಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ನಾವು ಗಂಭೀರವಾಗಿ ಮಾನ್ಯ ತಹಸೀಲ್ದಾರ್ ಅವರೇ, ನೀವು ವಿದ್ಯಾವಂತರಿದ್ದೀರಾ, ನಮ್ಮ ಥರ ನೀವು ಸಹ ನೋಡಿ. ಈ ಒಂದು ಏನು ನಮ್ಮ ಸಿಡಿಲು ಮಲ್ಲಿಕಾರ್ಜುನ ಆ ದೇವಾಲಯದ ಪಕ್ಕದ ಒಂದು ಕೆರೆಯನ್ನು ಉಳಿಸ್ಬೇಕು. ನಮಗೆ ಆಯಿತು, ಆ ಕೆರೆಯನ್ನು ಉಳಿಸ್ಬೇಕು. ಯಾವುದೇ ರೀತಿಯಾದಂಥ ತ್ಯಾಜ್ಯ ವಸ್ತುಗಳನ್ನು ಇಲ್ಲಿ ಹಾಕಬಾರ್ದು. ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾ ಪಂಚಾಯತಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಕ್ಷಣ ಕ್ರಮವನ್ನು ಕೈಗೊಂಡು ಏನು ನಮ್ಮ ಪಿರಿಯಾಪಟ್ಟಣದ ಒಂದು ಯುವ ಇದೆ ಅವ್ರನ್ನ ಮೊದಲನಾಗಿ ಟ್ರಾನ್ಸ್ಫರ್ ಮಾಡಿ. ಮೊದಲು
ನೀರಲ್ಲಿ ಇರೋಕೆ ಉತ್ತರ ಕನ್ನಡ ಅಲ್ಲೆಲ್ಲ ಹಾಕಿ ಅವ್ರಿಗೆ ನೀರು ಕುಡ್ಕೊಂಡು ಕಲ್ತ್ಕೋತಾರೆ, ಬುದ್ಧಿ ಕಲ್ತ್ಕೋತಾರೆ. ಅಸಮರ್ಥ ಪಿ ಡಿ ಒಗಳು ಯಾಕೆ ಹಾಕ್ತೀರಾ ನೀವು? ರೀ ಪಿ ಡಿ ಒಗಳ ನೀವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ. ನಮಸ್ತೆ. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಪಿರಿಯಾಪಟ್ಟಣ ತಾಲೂಕಿನ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಅಭಿಲಾಷ್ ಅವ್ರು ಮಾತಾಡ್ತಾ, ಏನಪ್ಪ ಅಂತ ಅಂದರೆ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂತ ಅಂದರೆ, ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿಗೆ ಸೇರ್ತಕ್ಕಂತಹ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತಹ ಒಂದು ದೇವ್ರಕಟ್ಟೆ ಅಂತ ಒಂದು ಕೆರೆ, ಅದರ ಪಕ್ಕದಲ್ಲೇ ಇಲ್ಲೇ ಏನು ಪುರಾತನವಾದಂತಹ ಸಿದ್ಧಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಹಾಗೆ ಕಾಳಮ್ಮವ್ರ ದೇವಸ್ಥಾನ ಪಕ್ಕದಲ್ಲೇ KB ಆಫೀಸು, ಅದ್ರ ಜೊತೆಗೆ ಇಲ್ಲೇ ಮುರುಘಾ ಮಠ, ಹಾಗೆ ಏನು ಇದು ರಾವಂದೂರು ಬೆಟ್ಟದಪುರಕ್ಕೆ ಹೋಗ್ತಕ್ಕಂತಹ ಮುಖ್ಯ ರಸ್ತೆನೂ ಕೂಡ, ಹಾಗೆ ಇಲ್ಲೇ ಗ್ಯಾಸ್ ಮನೆಯೂ ಸಹ ಇದೆ. ದಿನನಿತ್ಯ ಜನಸಾಮಾನ್ಯರಿಗೆ ಉಪಯುಕ್ತವಾದಂತಹ ರಸ್ತೆ ಬದಿನಲ್ಲೇ ಏನು ಸುಮಾರು ಒಂದು 4-5 ಹಳ್ಳಿಗಳಿಗೆ ಒಂದು 2 ವರ್ಷಗಳ ಹಿಂದೆ ತುಂಬ ಸ್ವಚ್ಛಂದವಾಗಿರ್ತಕ್ಕಂತಹ ಒಂದು ಕೆರೆ ಇದು. ಸುಮಾರು ಒಂದು 4-5 ಏನು ಈ ಕೆರೆ ಸುತ್ತಮುತ್ತಲ ಇರ್ತಕ್ಕಂಥ RD ಕೊಪ್ಪಳ ಆಗಿರ್ಬೋದು, ಎಸ್ಕೊಪ್ಲು, TK ಕಾಲೋನಿ, ರಾವಂದೂರು, ಹಾಗೆ ಹೀಗೆ ಹೋಗಬೇಕಾದ್ರೆ ಕೆಳಗನಹಳ್ಳಿ, ಈ ಎಲ್ಲ ಹಳ್ಳಿಗಳಿಗೆ ಉಪಯುಕ್ತವಾದಂತಹ ರೈತರಿಗೆ, ಅತಿ ಮುಖ್ಯವಾಗಿ ರೈತರಿಗೆ ಉಪಯುಕ್ತವಾದಂತಹ ಒಂದು ಕೆರೆ. ಈ ಕೆರೆಯಲ್ಲಿ ದಿನನಿತ್ಯ ಜನಜಾನುವಾರುಗಳ ಒಂದು ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು, ಹಾಗೆ ದನಗಳಿಗೆ ನೀರು ಕುಡಿಸೋಕ್ಕಂತಹ ಕೆಲಸವನ್ನು ಮಾಡ್ತಾಯಿದ್ರು. ಹಾಗೆ ಇಲ್ಲೇ ಅಕ್ಕಪಕ್ಕ ಇರ್ತಕ್ಕಂತಹ ನಿಮ್ಗೆ ಗೊತ್ತು, ಹಳ್ಳಿಗಳಲ್ಲಿ ಬಟ್ಟೆ ತೊಳೆಯೋದಕ್ಕೆ ಕೆರೆಯನ್ನು ಸಹ ಅವಲಂಬನೆ ಆಗಿರ್ತಾರೆ. ಹಾಗೆ ಇಲ್ಲಿ ಬಟ್ಟೆ ತೊಳೆಯುವಂತಹ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಈ ಒಂದು ಏನಂತಂದರೆ 2 ವರ್ಷಗಳಿಂದ ಇತ್ತೀಚೆಗೆ ಏನು ಮಾಡಿದ್ರು, ರಾವಂದೂರು ಗ್ರಾಮ ಪಂಚಾಯಿತಿಯವರು ಸಂಪೂರ್ಣವಾದಂತಹ ರಾವಂದೂರಿನಲ್ಲಿ ಏನು ತ್ಯಾಜ್ಯಗಳು ಬರುತ್ತೋ, ಹೋಟೆಲ್ ಆಗಿರ್ಬೋದು, ಹಾಗೆ ಬೀದಿ ಬದಿ ವ್ಯಾಪಾರಗಳಾಗಿರ್ಬೋದು, ಹಾಗೆ ಬೇರೆ ಇತರೆ ಏನು ಅಂಗಡಿ ಮುಂಗಟ್ಟುಗಳಿಂದ ಬರ್ತಕ್ಕಂತಹ ತ್ಯಾಜ್ಯಗಳು ಸಂಪೂರ್ಣವಾಗಿ ರಾವಂದೂರಿನ, ಹಾಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳದ್ದು ತುಂಬ ಹಾವಳಿ ಆಗಿದೆ. ಅವ್ರುಗಳದ್ದು ಸಹ ಬಂದು ಕೆರೆಗೆ ಸುರಿಯುವಂತಹ ಒಂದು ದುಷ್ಕೃತ್ಯವನ್ನು ಮಾಡ್ತಾವ್ರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನು ಗ್ರಾಮ ಪಂಚಾಯತ್ PDO ಅವ್ರನ್ನ ಸುಮಾರು ಒಂದು 2-3 ಸಾರಿ ನಾವು ಹೋಗಿ ಅವರ ಗಮನಕ್ಕೆ ತಂದಿದ್ದೀವಿ. ಆದರೂ ಸಹ ಅವರು ನಾವು ಹೋದಾಗ ಯಾವುದೋ ಒಂದು ಕಾರಣಾಂತರಗಳನ್ನು ಹೇಳಿ ಹತ್ತುಕ್ಕುವಂತಹ ಒಂದು ಕೆಲಸವನ್ನು ಮಾಡ್ತಾವ್ರೆ. ಹಾಗೆ ಇನ್ನೊಂದು ಏನಂತ ಅಂದರೆ, ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತಹ ಏನು ನಾಯಕರುಗಳಿದ್ದಾರೋ, ಇಲ್ಲಿಯ ಅಧ್ಯಕ್ಷರುಗಳಾಗಿರ್ಬೋದು, ಸದಸ್ಯರುಗಳಾಗಿರ್ಬೋದು, ಜನರಿಂದ ಏನು ಮತವನ್ನು ತಗೊಂಡವರು ಇವತ್ತು ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲದೆ ಇರೋ ರೀತಿ ನಡ್ಕೊತಾವ್ರೆ. ಅದರಿಂದ ಹಾಗೆ ಇಲ್ಲಿ ಏನು ಕಸವನ್ನು ಸುರಿತಾರೋ ಆ ಕಸವನ್ನು ಪುನಃ ಮಣ್ಣಿನಲ್ಲಿ ಸೇರಿಸುವಂತಹ ದುಷ್ಕೃತ್ಯವನ್ನು ಇವತ್ತು ಒಂದು ಕಡೆ ಏನಾಗ್ತಾ ಇದೆ, ಮಣ್ಣನ್ನು ಉಳಿಸಿ, ಮಣ್ಣನ್ನು ಏನು ಸಾವಯವ ಮಾಡಿ, ಆರ್ಗ್ಯಾನಿಕ್ ಮಾಡಿ ಅಂತ ಹೇಳಿ ಒಂದು ಕಡೆ ಹೋರಾಟ ಆಗ್ತದೆ. ಅದ್ರ ಜೊತೆಗೆ ಇಲ್ಲಿ ಸಂಪೂರ್ಣವಾದ ಪರಿಸರ ಹಾಗೆ ಗಾಳಿಯ ಮಾಲಿನ್ಯವೂ ಸಹ ಆಗಿದೆ. ಒಂದು ಕಡೆ ಏನಾಗ್ತಾಯಿದೆ, ಪರಿಸರವನ್ನು ಉಳಿಸಿ ಗಾಳಿ ಮಾಲಿನ್ಯವನ್ನು ತಡೀರಿ ಅಂತ ಇನ್ನೊಂದು ಕಡೆ ಹೋರಾಟ ಆಗಿದೆ. ಆದರೆ ಇದು ಏನು ಒಬ್ಬ ಅಧಿಕಾರಿಯಾಗಿ, ಒಬ್ಬ PDO ಡೆವಲಪ್ಮೆಂಟ್, ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿ ಆಗಿಟ್ಕೊಂಡು ಯಾವುದೇ ರೀತಿಯಾದಂತಹ ಕ್ರಮವನ್ನು ತಗೋತಾ ಇಲ್ಲ. ಹಾಗೆ ಸಂಬಂಧಪಟ್ಟಿರ್ತಕ್ಕಂತಹ ತಾಲೂಕು ಆಫೀಸ್ನಲ್ಲಿ ಒಂದ್ಸಲಿ ರೈತರ ಸಭೆಯನ್ನು ಕರೆದಿದ್ರು ತಾಲೂಕು ಆಫೀಸಲ್ಲಿ. ಅಲ್ಲೂ ಸಹ ಮಾತಾಡೋವಂಥ ಒಂದು ಕೆಲಸವನ್ನು ಮಾಡಿದ್ರು. ಆದರೂ ಸಹ ಅವರು ಗಮನ ತಗೊಂಡಿಲ್ಲ. ಹಾಗೆ ಈಗ ಪಿರಿಯಾಪಟ್ಟಣ ತಾಲೂಕು ಸಂಬಂಧಪಟ್ಟಿರ್ತಕ್ಕಂಥ VO ಅವರು ಸಹ ಇದು ಗಮನ ಹರಿಸ್ತಾ ಇಲ್ಲ. ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಅಧಿಕಾರಿಗಳು ಸಹ ಇದಕ್ಕೆ ಸಂಬಂಧಪಟ್ಟ ಇದನ್ನು ಕ್ರಮ ಕೈಗೊಳ್ತಾ ಇಲ್ಲ. ರೈತ ಸಂಘದಿಂದ ಏನು ನಾವು ಕರ್ನಾಟಕ ರಾಜ್ಯ ರೈತ ಬಣಕ್ಕೆ ನಾವು ಇದನ್ನು ಹೇಳಿದ್ವಿ. ಅದರಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ, ನಿರಂತರವಾಗಿ ಇದನ್ನು ಹೋರಾಟ ಮಾಡ್ತೀವಿ. ಹಾಗೆ ಇನ್ನೊಂದು, ನಾವು ಮುಂದೆ ಒಂದು ದೊಡ್ಡ ಹೋರಾಟವನ್ನೇ ಮಾಡೋದಕ್ಕೆ ರೆಡಿ ಇದ್ದೀವಿ. ಇದನ್ನು ನಿಲ್ಲಿಸಿಲ್ಲ ಅಂತ ಅಂದರೆ, ಅಧಿಕಾರಿಗಳು ಗಮನ ಹರಿಸಿಲ್ಲ ಅಂತ ಅಂದರೆ. ಅದ್ರ ಜೊತೆಗೆ ಇನ್ನೂ ಒಂದು ಮುಖ್ಯ ಕಾರಣ ಏನು ಅಂತ ಅಂದರೆ, ಏನು ಕೆರೆಗಳಿಂದ ಅಂತರ್ಜಲ